ಈ ಮೂವಿ ಅಂತೂ ನೈಟ್ ಟೈಮಲ್ಲಿ ನೋಡಲೇಬೇಡಿ, ನೋಡಿದ್ರೆ ನಿದ್ದೆ ಅಂತೂ ಬರಲ್ಲ. ಏನು ಸ್ಟೋರಿ ಅಂದರೆ, ಒಂದು ಕೊಲೆ ಆಗಿರುತ್ತೆ. ಆ ಕೊಲೆಗೆ ಯಾರು ಕಾರಣ ಅಂತ ಹುಡ್ಕೊಂಡು ಹೋಗೋವಾಗ ಒಬ್ಬನು 2 ವರ್ಷದಿಂದ ಒಂದೇ ರೂಮಲ್ಲಿ ಇರ್ತಾನೆ. ಅವನು ಏನಂತ ನೋಡಿದ್ರೆ ದೆವ್ವ ಇರ್ತಿರುತ್ತೆ ಅಂತ ಅಂತಾನೆ. ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನಲ್ಲೂ ಸಹ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಬಟ್ ಅವ್ರು ಕೇರ್ಲೆಸ್ ಆಗಿಬಿಟ್ಟಿರ್ತಾರೆ. ಇವನ್ನ ಆಚೆ ಎತ್ಕೊಂಡೋಗಿ ಎಲ್ಲಾದರೂ ದೂರ ಹಾಕೋಣ ಅಂತ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾನೆ. ಅವಾಗಿಂದ ಅಮಾನುಷ್ಯ ಸ್ಟಾರ್ಟ್ ಆಗುತ್ತೆ. ಒಬ್ಬರು ಸಾಯ್ತಾರೆ, ಅವ್ರನ್ನ ಯಾರು ಸಾಯಿಸಿದ್ರು ಅವ್ರು ತಿರ್ಗಾ ಬರ್ತಾರೆ. ಈ ಥರ ಅಮಾನುಷ್ಯ ನಡೀತಾ ಇರುತ್ತೆ. ಇಲ್ಲಿಂದ ಹಿಂಗೆ ಹೊರಗೆ ಬರ್ತಾರೆ, ಹಿಂಗೆ ಆಚೆ ಬರ್ತಾರೆ ಅಂತಲೇ ಈ ಸ್ಟೋರಿ ಬೇಸಾಗಿದೆ. ತುಂಬ ವರ್ಷ ಬಿಟ್ಟು ಈ ಥರ ಗೋಸ್ಟ್ ಸ್ಟೋರಿನ ನೋಡಿ ತುಂಬ ದಿವಸ ಆಯಿತು. ದಿಸ್ ಈಸ್ ದ ಬೆಸ್ಟ್ ಹಾರರ್ ಮೂವಿ ಇನ್ ಹಾಲಿವುಡ್ ಸಿನಿಮಾ ಅಂತ ಹೇಳ್ತೀನಿ. ಅಷ್ಟು ಭಯಂಕರವಾಗಿದೆ. ಒಂದೊಂದು ಸೀನು ನಿಮಗೆ ಭಯ ಅನಿಸ್ತಾನೆ ಇರುತ್ತೆ. ಮಿಸ್ ಮಾಡ್ದಿರ ಈ ಮೂವಿನ ನೋಡಿ. ನೇಮ್ ಏನಪ್ಪ ಅಂದರೆ ವೆನ್ ಈವಿಲ್ ಲರ್ಕ್ಸ್. ಈ ಮೂವಿನ ದಯವಿಟ್ಟು ನೈಟಲ್ಲಂತೂ ನೋಡಲೇಬೇಡಿ, ಅಷ್ಟು ಭಯಂಕರವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.